ಸುರೇಶ, ನಿಧಾನಕ್ಕೆ ಗಾಡಿ ಓಡ್ಸಪ್ಪ. ಅವಸರ ಮಾಡ್ಕೊಂಡು ಗಾಡಿ ಓಡಿಸ್ಬೇಡ, ನಿಧಾನಕ್ಕೆ ಹೋಗು. ಸರಿ ದೊಡ್ಡಮ್ಮ, ಆಯ್ತು, ನಿಧಾನಕ್ಕೆ ಹೋಗ್ತೀನಿ. ಅಜ್ಜಿ, ಇಲ್ಲಿ ನೋಡು ಹೆಂಗೈತೆ ಕಾಡು. ನೋಡಕ್ಕೆ ಎಷ್ಟು ಚೆನ್ನಾಗೈತೆ. ಮತ್ತೆ ಕಾಡು ಪ್ರದೇಶ ಎಲ್ಲ, ಮತ್ತೆ ಗಿಡ ಮರಗಳೆಲ್ಲ ಹಚ್ಚ ಹಸಿರಾಗಿ ತುಂಬಿರ್ತವೆ. ನೋಡ್ ನಿನಗೆ ಇಂಥದೆಲ್ಲ ಅಂದ್ರೆ ತುಂಬಾ ಇಷ್ಟ ಅಲ್ಲ. ನೋಡ್ ಅತ್ತೆ, ನೋಡಕ್ಕೆ ಎಷ್ಟು ಚೆನ್ನಾಗೈತಲ್ಲ. ಹಿಂಗೆ ಕಾಡ್ನಾಗ ಹೋಗ್ತಾ ಇದ್ರೆ ಏನೋ ಒಂಥರ ಗಿಡ ಮರಗಳು ನೋಡಿ ಖುಷಿ ಆದಂಗ ಆಕತಿ. ಹೌದು ಸುಶೀಲಾ, ನಂಗೂ ಈ ನೇಚರ್ ಅಂದರೆ ತುಂಬ ಇಷ್ಟ. ಈ ಥರ ಗಾಡೀಲಿ ನೇಚರ್ ಮಧ್ಯೆ ಹೋಗ್ತಾ ಇದ್ರೆ ಅದ್ರ ಮಜಾನೇ ಬೇರೆ. ತಂಪು ಗಾಳಿ, ಗಿಡ ಮರ, ಇದೊಂಥರ ಹೆಂಗಿರುತ್ತೆ ಅಂದರೆ ಒಂಥರ ಸ್ವರ್ಗನೇ ನೋಡ್ದಂಗಾಗುತ್ತೆ. ಹೌದು ರೇವತಿ, ನನಗೂ ಹಂಗೆ ಆಗ್ತೈತೆ. ಸುರೇಶ್, ಹಿಂಗೆ ಈ ಕಡೆ ಎಲ್ಲ ಗಾಡಿ ಹೊಡೆದು ರೂಢಿ ಐತಿ ಅಂತ ಅನಿಸ್ತೈತಿ. ಹಂಗಾಗಿ ಚೆನ್ನಾಗಿ ಹೊಡಿತದಾನೆ ಗಾಡಿನ. ಹೌದು ಕಣೆ ಮಗುಂಡು, ಅವನು ಈ ತರ ಎಲ್ಲ ಕ್ಲಿಪ್ ಬಂತಾನೆ ಇರ್ತಾನೆ. ಫ್ರೆಂಡ್ ಜೊತೆ ಯಾವಾಗಲೂ ಕ್ಲಿಪ್ ಮಾಡ್ತಾನೆ ಇರ್ತಾನೆ. ಹಂಗಾಗಿ ಅವನಿಗೆ ಈ ತರ ಎಲ್ಲ ಲೋಡಲ್ಲಿ ಗಾಡಿ ಹೊಡೆದು ರೂಢಿ ಇದೆ. ಹಂಗಾಗಿ ಅವನಿಗೆ ಇದೇನು ಹೊಸದೇನಲ್ಲ. ಗಾಡಿ ಓಡಿಸೋದು ನೋಡಿದ್ರೇನೆ ಗೊತ್ತಾಗ್ತಿತ್ತ. ದೊಡ್ಡಮ್ಮ, ಅದು ನಾನು ವೀಕ್ಲಿ ಇಲ್ಲ ಮಂತ್ಲಿ ಒಂದ್ಸಲಿ ಹಿಂಗೆ ಫ್ರೆಂಡ್ಸ್ ಜೊತೆ ಎಲ್ಲ ಬರ್ತಾ ಇರ್ತೀನಿ. ಅವರು ನಂದೇ ಗಾಡೀಲಿ ಹೋಗೋಣ ಅಂತಾರ, ಹಂಗಾಗಿ ನಾನೇ ಡ್ರೈವ್ ಮಾಡ್ತೀನಲ್ವಾ. ಹಿಂಗೆ ಈ ತರ ಜಾಗದಲ್ಲೆಲ್ಲ ಗಾಡಿನ ಓಡಿಸಿ ರೂಢಿ ಇದೆ ದೊಡ್ಡಮ್ಮ. ಹೌದೇನ್, ಪಾಲಕ್ ಬಿಡಪ್ಪ. ಹಿಂಗೆಲ್ಲ ಗಾಡಿ ಓಡಿಸಿ ರೂಢಿ ಇದ್ರೆ ಏನ್ ಭಯ ಇರಕ್ಕಿಲ್ಲ. ಮಂಜು, ಇಲ್ಲೆಲ್ಲ ಕೋತಿ ತುಂಬ ಜಾಸ್ತಿ ಕಣು. ಎಲ್ಲಿ ನೋಡಿದ್ರು ಹವೆ ಜಾಸ್ತಿ ಇರ್ತವೆ. ಇಲ್ಲೆಲ್ಲ ಜನರು ಗಾಡೀಲಿ ಹೋಗ್ಬೇಕಾದ್ರೆ ನಿಲ್ಲಿಸ್ಬಿಟ್ಟು ಕೋತಿಗಳಿಗೆ ಹಣ್ಣು ಬಿಸ್ಕೆಟು ಏನಾದರೂ ಹಾಕ್ಬಿಟ್ಟು ಹೋಗ್ತಾರೆ. ತುಂಬಾ ಕೋತಿಗಳಿವೆ ಇಲ್ಲಿ. ಹೌದೌದು ಬಿಡು, ನಾನು ಅವಾಗಿನ ನೋಡ್ಕೊಂತಾನೆ ಬರ್ತಿದ್ನಿ. ರೋಡ್ ತುಂಬಾ ಅವೇ. ಹೌದು ದೊಡ್ಡಮ್ಮ, ಜನರು ಹಿಂಗೆ ಬಸ್ಸಲ್ಲಿ ಕಾರಲ್ಲಿ ಹೋಗ್ತಾ ಇರ್ತಾರಲ್ವಾ, ಏನಾದ್ರೂ ಫುಡ್ ಹಾಕ್ತಾರೆ ಅಂತ ರೋಡಲ್ಲೇ ಜಾಸ್ತಿ ಇರ್ತವೆ. ಒಳ್ಳೇದ್ ಬಿಡು. ಮೂಕ್ ಪ್ರಾಣಿಗಳಿಗೆ ಏನಾದ್ರೂ ಹಾಕ್ಬೇಕು ಆಹಾರ. ಒಳ್ಳೇದಾಕತಿ. ಹಾಕಿ ಬಿಡು. ಇನ್ನು ಎಷ್ಟು ದೂರನಪ್ಪ ಈ ಕಾಡು? ದೊಡ್ಡಮ್ಮ, ಇನ್ನೊಂದು ಅರ್ಧ ಗಂಟೆ ಇಲ್ಲ ಮುಕ್ಕಾಲು ಗಂಟೆ ಆಗ್ಬೋದು. ಹೌದಾ? ಸರಿ, ಯಾಕಾಗ್ವಲ್ದು? ನಿಧಾನಕ್ಕೆ ಹೋಗ್ಬಪ್ಪ. ನೋಡು ಗಾಡಿಗಳೆಲ್ಲ ಮುಂದೆ ಹೆಂಗ್ ಬರ್ತವೆ. ಒಂದಿಟ್ಟು ನಿಧಾನಕ್ಕೆ ಹೋಗು. ಸರಿ ದೊಡ್ಡಮ್ಮ, ನೀವೇನ್ ಭಯ ಪಡ್ಬೇಡ್ರಿ. ನಾನು ಹುಷಾರಾಗೆ ಹೋಗ್ತೀನಿ, ನೀವು ಆರಾಮಾಗಿ ಕುತ್ಕೊಳ್ರಿ. ಹೂನಪ್ಪ, ಹುಷಾರ್. ರೇವತಿ, ಇವಾಗೆಲ್ಲ ಜನ ಜಾಸ್ತಿ ಅನ್ಸ್ತೈತಲ್ಲ. ಹೆಂಗದ್ರ ಮಕ್ಕಳು ಈ ಸ್ಕೂಲೆಲ್ಲ ರಜಾ ಅಲ್ಲ, ಹಿಂಗೆ ಪ್ರವಾಸ ಬರೋದೇ ಜಾಸ್ತಿ ಜನ ಅಂತ ಅನಿಸ್ತೈತಿ ಅಲ್ಲ? ಹೌದು ಸುಶೀಲಾ, ಮಕ್ಕಳಿಗೆಲ್ಲ ರಜಾ ಇರುತ್ತಲ್ವಾ, ಈಗೆಲ್ಲ ತುಂಬ ಜನರು ಮಕ್ಕಳನ್ನ ಕರ್ಕೊಂಡು ಬರ್ತಾರೆ. ಮಕ್ಕಳಿಗೆ ಆನೆ ತೋರಿಸೋದಿಕ್ಕೆ, ಆಮೇಲೆ ಅಲ್ಲೆಲ್ಲ ಆಟ ಆಡೋದಕ್ಕೆಲ್ಲ ಇದೆಯಲ್ವಾ ಮಕ್ಕಳಿಗೆ. ಹಂಗಾಗಿ ತುಂಬ ಜನ ಮಕ್ಕಳು ಕರ್ಕೊಂಡು ಬರ್ತಾರೆ ಇಲ್ಲಿಗೆ. ತುಂಬ ಜನ ಇರುತ್ತೆ. ಅಂದರೆ ವೀಕ್ಲಿ ಇರಲ್ಲ ಅಂತ ಅನ್ಕೋತೀನಿ. ಸಂಡೇ ಸ್ಯಾಟರ್ಡೇ ತುಂಬ ಜನ ಇರ್ತಾರೆ ಅಂತ ಅನಿಸುತ್ತೆ. ವೀಕ್ ಡೇಸಲ್ಲೆಲ್ಲ ಇರಲ್ಲ ಅಂತ ಅನ್ಕೋತೀನಿ. ನನಗೆ ಗೊತ್ತಿರೋ ಹಾಗೆ. ನೋಡೋಣ ಬನ್ನಿ, ಹೋಗೋಣ ಅಲ್ಲಿ ಹೇಗಿರ್ತದೆ ಅಂತ. ಆಂಟಿ, ಆನೆ ಇರ್ತಾವಲ್ಲ, ನಾವಲ್ಲಿ ಆನೆಗಳ ಮೇಲೆ ಕುತ್ಕೊಂಡು ಸವಾರಿ ಹೋಗ್ಬೋದಾ? ಹೋಗ್ಬೋದು ಮಂಜು, ಆನೆ ಸವಾರಿನೂ ಇರುತ್ತೆ. ಆಮೇಲೆ ಆನೆಗೆ ಸ್ನಾನ ಮಾಡಿಸ್ತಾರಲ್ವಾ, ಅದೂ ಇರುತ್ತೆ. ಆಮೇಲೆ ಅಲ್ಲಿ ಬೋಟ್ ಎಲ್ಲ ಇದೆ, ಬೋಟಲ್ಲಿ ಬೇಕಾದರೂ ಹೋಗ್ಬೋದು. ತುಂಬ ಚೆನ್ನಾಗಿರುತ್ತೆ. ಬಾ ನೋಡುವಂತೆ ನೀನೆ. ಆನೆ ಸ್ನಾನ ಮಾಡಿಸೋದು, ಆನೆ ಸವಾರಿ ಮಾಡೋದು, ಆಮೇಲೆ ಆನೆ ಫೋಟೋ ತೆಗೆದುಕೋಬೋದು. ಅದ್ರ ಜೊತೆ ವಿಡಿಯೋನೂ ಮಾಡ್ಕೋಬೋದು. ಅದಕ್ಕೂ ಅಲೋಡ್ ಇರುತ್ತೆ. ಏನು ಅದಕ್ಕೂ ಫೀಸ್ ಇರುತ್ತೆ ಅಂತ ಅನ್ಕೋತೀನಿ ನಾನು. ಮಂಜು, ನಾವೇ ಆನೆ ಸ್ನಾನ ಮಾಡಿಸ್ಬೋದು. ಅದಕ್ಕೆ ಇಷ್ಟು ಫೀಸ್ ಅಂತ ಇರುತ್ತೆ. ಅಷ್ಟು ಕೊಟ್ಟರೆ ಅವರು ನಮ್ಮನ್ನ ಆನೆಗೆ ಸ್ನಾನ ಮಾಡ್ಸಕ್ ಬಿಡ್ತಾರೆ. ಹೌದಾ? ಹಂಗಾದ್ರೆ ನಾನು ಮಾಡಿಸ್ತೀನಿ. ಲೇ ಪಾಪ, ಸುಮ್ ಕುತ್ಕೊಳ್ಳ. ಇವಂದೇ ಮೈ ನೆಟ್ಟು ತಿಕ್ಕಿ ಅಂತ ತೊಳ್ಕೊಳ್ಳಲ್ಲ. ಮೈ ತೊಕ್ಕನಂತೆ ಬಂದು ಆನೆ ಮೈ ತೊಳೆಯಕ್ ಹೋಗ್ತಾನಂತೆ.
ಎಲ್ಲರೂ ಮಾಡೋಣ. ಅಯ್ಯೋ ರೇವತಿ, ಅದೆಲ್ಲ ಏನು ಬೇಡ, ಸುಮ್ಕಿರವ. ಆಮೇಲೆ ಸ್ನಾನ ಮಾಡ್ಸೋಣ ಅಂತ ಹೋಗೋದು, ಆಮೇಲೆ ಅದು ಕಾಲಗಿಲ್ಲ ಒದ್ಯೋದು, ಆಮೇಲೆ ಯಾಕೆ ಕೇಳೋವೆಲ್ಲ. ಸುಮ್ನೆ ಏನು ಬೇಡ, ನೋಡಕ್ ಹೋಗ್ತಿದೀವಿ, ಅದು ಏನ್ ಮಾಡ್ತಾವ ಸುಮ್ ನೋಡ್ಕೊಳೋದು, ಸುಮ್ ಬರೋದು ಆಟೆ. ಆಮೇಲೆ ಅದ್ ಮಾಡೋದು ಇದ್ ಮಾಡೋದು ಅಂತ ಹೋಗಿ ಮತ್ತೆ ಇನ್ನೇನಾರ ಅದೇನ್ ಮಾಡ್ತೀಯ? ಅಯ್ಯೋ ಅತ್ತೆ, ಹಂಗೇನಿಲ್ಲ. ಆನೆ ಸ್ನಾನ ಮಾಡಿಸೋದು ಅಂದ್ರೆ ಅಲ್ಲಿ ಈ ಆನೆ ಸಾಕಿರ್ತಾರಲ್ಲ ಮಾವುತರು, ಅವ್ರ ಜೊತೆಗಿರ್ತಾರೆ, ಅವ್ರು ಹಿಡ್ಕೊಂಡಿರ್ತಾರೆ. ಆನೆ ಮಲ್ಕೊಳ್ಳುತ್ತೆ, ಇವ್ರು ಸ್ನಾನ ಮಾಡಿಸೋದಷ್ಟೇ. ಆ ಥರ ಏನು ತೊಂದರೆ ಏನು ಆಗೋದಿಲ್ಲ. ಅವ್ರು ಇರ್ತಾರಲ್ವಾ, ಆ ಥರ ಆನೆಗಳೇನು ಮಾಡೋದಿಲ್ಲ. ದಿನ ಅದೇನೇ ಕೆಲಸ ಅವ್ರದ್ದು ಅಲ್ಲಿ. ಏನು ಆದ್ರೂ ನಮ್ಮ ಹುಷಾರಾಗಿ ನಾವ್ ಇರ್ಬೇಕಲ್ಲ. ಆನೆಗಳಿಗೆ ಯಾವಾಗ ಏನು ಹೆಂಗ್ ಮದೆ ಇರ್ತದೆ ಅಂತ ಗೊತ್ತಿರಲ್ಲ. ಯಾಕೆ ಬೇಕು ಕೇಳು. ಈ ವಜ್ಜಿನ ಕಾಟಂದ ಬರ್ಬಾರ್ದಾಗಿತ್ತು ನಾವು. ಈ ವಜ್ಜಿ ಎಲ್ಲದಕ್ಕೂ ಬೇಡ ಅಂತತೆ. ಇನ್ನು ಮಾಡಕ್ಕಿನ ಮುಂಚೆನೇ ಅಲ್ಲ ಅದ್ರಲ್ಲಿ ಏನಾರ ಆಗ್ಬಿಡ್ತೈತಿ, ಹಂಗಾಗ್ಬಿಡ್ತೈತಿ, ಹಿಂಗೂ ಆಗ್ಬಿಡ್ತೈತಿ ಅಂತ ಬರೀ ಹಿಂಗೆ ಹೇಳ್ತೈತಿ. ಮಾಡಕ್ಕಿನ ಮುಂಚೆನೇ ಈ ವಜ್ಜಿನೇ ಹೇಳ್ತೈತಿ. ಈ ವಜ್ಜಿನ ಮನೆಗೆ ಬಿಟ್ಟು ಬರ್ಬೇಕಾಗಿತ್ತು ನಾವು. ಏನ್ಲ ಪಾಪ ಅದು ಏನು ಅಂತಿದೀಯಾ? ಏನಿಲ್ಲ, ನಿನ್ನ ಬಿಟ್ಟು ಆ ವಜ್ಜಿನ ಕರ್ಕೊಂಡ್ ಬರ್ಬೇಕಾಗಿತ್ತು ಅನಿಸ್ತಿತ್ತು. ಯಾಕೆ ನಾನಂತದೇನ್ ಮಾಡಿದ್ನಾ? ಮತ್ತೆ ಆನಕ್ಕಿನ ಮುಂಚೆನೇ ಅದಾಡ್ಬೇಡ್ರಿ ಹಂಗಾಕತೆ, ಅಲ್ಲಿ ಹೋಗ್ಬೇಡ್ರಿ ಹಂಗಾಕತೆ, ಅದ್ ಮಾಡ್ಬೇಡ್ರಿ ಹಿಂಗಾಕತೆ, ಬರೀ ಹಿಂಗೆ ಹೇಳ್ತೀಯಲ್ಲಜ್ಜಿ. ಇನ್ಯಾಕೆ ಬರ್ಬೇಕಾಗಿತ್ತು ಇಲ್ಲಿಗೆ? ಅಲ್ಕಣೋ, ದೊಡ್ಡರಾದರು ಹುಷಾರಾಗಿರ್ರಿ ಅಂತ ಬುದ್ಧಿವಾದ ಮಾತು ಹೇಳ್ತಾರೆ. ಹಿರಿಯರ ಮಾತನ್ನ ಅರ್ಥ ಮಾಡ್ಕೊಳ್ಳೋದು ಕಲ್ತ್ಕೊಳ್ರಿ. ಏನ್ ಅರ್ಥ ಮಾಡ್ಕೊಳ್ಳೋದು ಹಿರಿಯರು? ಹಿರಿಯರು ಏನ್ ಮಾಡಕ್ಕೂ ಬಿಡೋದಿಲ್ಲ. ಅದ್ ಮಾಡಕ್ ಹೋದ್ರೆ ಅದ್ ಮಾಡ್ಬೇಡ, ಇದ್ ಮಾಡಕ್ ಹೋದ್ರೆ ಅದ್ ಮಾಡ್ಬೇಡ, ಬರೀ ಇದೇ ಹೇಳೋದೆ. ನಿಮ್ ಕಣ್ಣಿಗೆ ನಾವು ಸುಮ್ಮನೆ ಹಂಗೇ ಕುತ್ಕೋಬೇಕು, ಏನು ಮಾಡಬಾರ್ದು. ಹಂಗಾದ್ರೆ ನಿಮ್ ಚೆನ್ನಾಗಿ. ಅಯ್ಯೋ ನಮ್ಮಪ್ಪನೇ, ಒಳ್ಳೇದು ಹೇಳಿದ್ರೆ ಅದಕ್ಕೆ ಸಿಟ್ ಮಾಡ್ತೀಯೋ? ಮತ್ತಿನ್ನೇನಜ್ಜಿ, ಅವ ಆಂಟಿ ಎಲ್ಲದನ್ನು ಆಟ ಆಡಿಸ್ತೀನಿ ಅಂತ ಹೇಳ್ತೈತೆ. ನೀನು ಎಲ್ಲದಕ್ಕೂ ಬ್ಯಾಡ್ ರೇವತಿ ಅಂತ ಪಾಪ ಆಂಟಿ ಬ್ಯಾಡ್ ಅಂತೀಯ. ಅಯ್ಯೋ ಮಂಜು, ಅತ್ತೆಗೇನು ಅನ್ಬೇಡ ಬಿಡು. ಅತ್ತೇರು ಹಂಗೇನೆ ಮತ್ತೇನಾದ್ರೂ ತೊಂದರೆ ಆಗ್ಬಿಡುತ್ತೆ ಅಂತ ಹೇಳಿ ಅವರಿಗೆ ಭಯ, ಹಾಗಾಗಿ ಹಂಗೆ ಹೇಳ್ತಾ ಇದ್ದಾರೆ. ನೀನೇನು ಬೇಜಾರು ಮಾಡ್ಕೋಬೇಡ ಬಿಡು. ಅಲ್ಲಿ ಹೋದಾಗ ನೋಡೋಣ ಹೇಗಿರುತ್ತೆ ಅಂತ ನೋಡ್ಬಿಟ್ಟು, ತುಂಬ ರಶ್ ಇರುತ್ತೋ ಜನ ಇರ್ತಾರೋ ಇರಲ್ವ ನೋಡ್ಬಿಟ್ಟು ಆಟ ಆಡುವಂತೆ. ನೀನೇನು ಬೇಜಾರು ಮಾಡ್ಕೋಬೇಡ ಬಿಡು. ಸರಿ ಆಂಟಿ, ಆತು. ಇನ್ ಮುಗಿತ್ ರೇವತಿ, ನೀನ್ ಕೇಳಿದ್ಯಾ? ಆಟ ಸಾಕವನಿಗೆ. ಅಯ್ಯೋ ಇಲ್ಲಿ ಬಿಡಿ ಅಮ್ಮ ಗುಂಡು, ಆಡವ ಈ ಸಲ ಆಟ ಆಡ್ದೆ, ಇನ್ಯಾವ ಈ ಸಲ ಆಟ ಆಡ್ತಾಳೆ. ನೀನಂತೂ ಏನ್ ಮಾಡಕ್ಕೋದ್ಲು ಬೇಡ ಅಂತಾನೆ ಇರ್ತೀಯ ಅವನಿಗೆ. ಆಟ ಆಡ್ಲಿ ಬಿಡು, ಇಲ್ಲಿ ಬಂದಿರೋದು ಅವನಿಗೆ ಆಟ ಆಡೋದಿಕ್ಕೆ ತಾನೇ ಕಲ್ಕೊಂಡ್ ಬಂದಿರೋದು. ನೀನ್ ಎಲ್ಲದಕ್ಕೂ ಬೇಡ ಅಂದೆ, ಅವ್ನು ಸುಮ್ನೆ ಇಲ್ಲೇ ಇದ್ರೆ ಅವನಿಗೆ ಬೇಜಾರಾಗಲ್ವಾ? ಅಯ್ಯ, ಅವನ ಬಗ್ಗೆ ನಿನಗೆ ಗೊತ್ತಿಲ್ಲ ಕಣೆ ರಂಗು. ಕಕ್ವಾಟ ಆಡೋದು ಜಾಸ್ತಿ. ಆಮೇಲೆ ಆನೆ ಹತ್ತೀನಿ ಅಂತ ಕಕ್ವಾಟ ಆಡ್ಕೊಂಡು ಯೋನಾರ ಮಾಡಿರಿ, ಆಮೇಲೆ ಯೋನ್ ಗತಿ ಅಂತ ನನಗೆ ಭಯ ಆಯ್ತು, ಅದಕ್ಕೆ ಹೇಳ್ದೆ. ಗುಂಡು, ಇವಾಗ ನೀನ್ ಎಲ್ಲಾ ಭಯನು ಬಿಟ್ಬಿಟ್ಟು ಇವಾಗ ನೋಡು ಹೇಗಿದೆ ನೇಚರ್ಲು ಅಂತಂದು. ನೇಚರ್ ನೋಡ್ಕೊಂಡು ನೆಮ್ಮದಿಯಾಗಿ ಪ್ರಯಾಣ ಮಾಡು. ಈ ತರ ಸುಮ್ಮನೆ ಬೇಂದೇಳೋದೆಲ್ಲ ಟೆನ್ಷನ್ ಮಾಡ್ಕೊಂಡು ಕುತ್ಕೋತೀಯ. ಅಯ್ಯೋ ರಂಗ, ನಾ ಇರೋದೇ ಹಿಂಗೆ. ನನಗೆ ಮಕ್ಳು ಮರಿಗಳೆಲ್ಲ ಹಿಂಗೆ ಆಟ ಆಡಕ್ ಬಂದಾಗ ಎಲ್ಲಿ ಏನು ಅನಾಹುತ ಮಾಡ್ಕೊಂಡ್ಬಿಡ್ತಾವ ಅಂತಂದು ಭಯ ಆಗ್ತತಿ. ಗುಂಡು, ಆ ತರ ಯಾವಾಗ್ಲೂ ಭಯ ಪಡ್ತಾ ಇದ್ಲೆ ಹಂಗೆ ಆಗುತ್ತೆ ಕಣೆಮ್ಮ. ನಾವ್ ಯಾವಾಗ್ಲೂ ಒಳ್ಳೇದನ್ನೇ ಯೋಚನೆ ಮಾಡ್ಬೇಕು. ಯಾವಾಗ ನೋಡಿದ್ರು ಇನ್ನೊಂದು ಆಗ್ಬಿಡುತ್ತೆ ಅಂತ ಕೆಟ್ಟದನ್ನೇ ಯೋಚನೆ ಮಾಡಿದ್ರೆ ಹಂಗೆ ಆಗ್ಬಿಡುತ್ತೆ. ಸ್ವಲ್ಪ ಒಳ್ಳೇದನ್ನೇ ಯೋಚನೆ ಮಾಡೋದ್ ಕಲಿಯೇ ಗುಂಡು. ಅಯ್ಯ, ಏನ್ ಮಾಡೋದು, ಅದು ಮೊದ್ಲಿಂದ ಬಂದ್ಬಿಟ್ಟತಾನೆ ಭಯ ಅನ್ನೋದು. ಹಂಗಾಗಿ ಯಾರು ಏನ್ ಹೇಳಿದ್ರು ಆ ಭಯ ಅನ್ನೋದು ಮಾತ್ರ ಹೋಗಕ್ಕಿಲ್ಲ. ಅಯ್ಯೋ ಅತ್ತೆ, ಆ ಥರ ಭಯ ಎಲ್ಲ ಇಟ್ಕೋಬಾರ್ದು. ಯಾರಿಗೋ ಆಯಿತು ಅಂದ ತಕ್ಷಣ ನಮಗೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ. ನಾವೀಗ ಸುಮ್ಮನೆ ಆ ಥರ ಮನಸ್ಸಲ್ಲಿ ಅಂದ್ಕೊಂಡ್ರೆ ಅದೇ ಒಂದಿರುತ್ತೆ, ಅಯ್ಯೋ ಏನಾಗುತ್ತೋ ಏನು ಬಿಡುತ್ತೋ ಅಂತ. ಅದೆಲ್ಲ ಬಿಡಬೇಕು. ಇವಾಗ ನಾವು ಎಂಜಾಯ್ ಮಾಡೋಕ್ಕೆ ಬಂದಿದ್ದೀವ, ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ನಾವು ನಮ್ಮ ಕೆಲಸ ನಾವು ಮಾಡ್ಕೋಬೇಕು ಹುಷಾರಾಗಿ. ಏನವ ಹುಷಾರು, ನನ್ನ ಮನ್ಸಿಗೆ ಅನ್ಸಿದ್ನ ನಾನು ಹೇಳ್ದಾಟೆ. ಬೇಜಾರು ಮಾಡ್ಕೋಬೇಡಿ. ಅಯ್ಯ ದೊಡ್ಡಮ್ಮ, ಅದ್ರಲ್ಲಿ ಏನು ಬೇಜಾರಿದೆ ತಗೊಳ್ಳಿ. ನೀವು ಒಳ್ಳೇದನ್ನೇ ಹೇಳ್ತೀರಾ. ಹಿರಿಯರು ಯಾವಾಗ್ಲೂ ಏನು ಕೆಟ್ಟದಾಗಬಾರ್ದು ಅಂತಾನೆ ಬಯಸೋದು. ಅವರು ಜವಾಬ್ದಾರಿಯಿಂದ ಹೇಳೋದು ಒಳ್ಳೇದೇ ಇದೆ. ಅದ್ರಲ್ಲಿ ಏನು ನೀವು ತಪ್ಪು ಮಾತಾಡಿಲ್ಲ ಬಿಡಿ. ಏನಪ್ಪ ಅನಿಸ್ತು ಮನ್ಸಿಗೆ ಹೇಳ್ದಾಟೆಯ? ಅತ್ತೆ, ಇವಾಗ ಯಾರೇನು ನಿಮ್ಮ ಮಾತಿಗೆ ಬೇಜಾರು ಮಾಡ್ಕೊಂಡಿಲ್ಲ ಬಿಡಿ. ಬೇಜಾರಾಗ್ತಿರೋದು ನನಗೆ. ಅಲ್ಲಿ ಹೋದಾಗ ವಜ್ಜಿ ಏನು ಆಟ ಆಡೋದು
ಬಿಡ್ತತ್ತೋ ಬಿಡಲ್ಲ ನನಗೆ ಅಂತ ಹೇಳಿ ನನಗೆ ಈಗಲೇ ಬೇಜಾರಾಗ್ತಾ ಆಯ್ತು. ಗುಂಡು ಸಕ್ಕರೆ ಬೈಲು ಬಂತು, ಇನ್ನು ಸ್ವಲ್ಪ ದೂರ ಇದೆ ಅಂತೆ. ನೋಡು ಅಲ್ಲಿ ಬೋರ್ಡ್ ಹಾಕಿದಾನೆ, ಇನ್ನು ಸ್ವಲ್ಪ ದೂರ ಇದೆ ಅಂತೆ. ಹೌದೇ? ಹ್ಞೂ ದೊಡ್ಡಮ್ಮ, ಇನ್ನೇನು ಹತ್ರದಲ್ಲಿ ಬಂದ್ವಿ, ಇನ್ನೊಂದು ಸ್ವಲ್ಪ ದೂರ ಅಷ್ಟೇ. ಹ್ಞೂ ಮಂಜು, ಬಂತು, ಇನ್ನೊಂದು ಸ್ವಲ್ಪ ದೂರ ಅಷ್ಟೇ. ದೊಡ್ಡಮ್ಮ, ಅಮ್ಮ ಎಲ್ಲರೂ ಗಾಡಿ ನಿಲ್ಲಿಸ್ತೀನಿ, ನಾನು ಪಾರ್ಕಿಂಗ್ ಮಾಡಿ ಬರ್ತೀನಿ. ನೀವು ಅಲ್ಲಿ ಹೋಗ್ತಾ ಇರಿ ಟಿಕೆಟ್ ಮಾಡ್ಸೋ ಹತ್ರ. ಸರಿ ಸುರೇಶ್, ನಾವು ಟಿಕೆಟ್ ಮಾಡಿಸೋ ಹತ್ರ ನಿಂತ್ಕೋತೀವಿ, ನೀವು ಗಾಡಿನ ಪಾರ್ಕ್ ಮಾಡಿ ಬನ್ನಿ. ಹಾಂ ಸರಿ.